ವೆಲ್ಕಮ್ ಟು ಶ್ವೇತಾ ರಾಘು ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಎಕ್ಸಿಬಿಷನ್ಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ಬನ್ನಿ ಹೋಗೋಣ. ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ ಅಂತ ಮ್ಯೂಸಿಕ್ ಆ್ಯಡ್ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷವೂ ಜನವರಿ ಅಷ್ಟೊತ್ತಿಗೆ ಎಂಡ್ ಆಗುತ್ತೆ. ಈ ವರ್ಷವೂ ಹಾಗೇನೆ ಜನವರಿಗೆ ಎಂಡ್ ಆಗುತ್ತೆ. ಸೊ ಅದಕ್ಕೆ ಹೋಗ್ಬರೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೊರಟಿದ್ದೀವಿ. ಬನ್ನಿ ಹೋಗೋಣ. ಹೇಗೆಲ್ಲ ಇರುತ್ತೆ ಅಂತ ತೋರಿಸ್ತೀನಿ. ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಫೌಂಟೇನ್ ಎಲ್ಲ ಇತ್ತು, ಮ್ಯೂಸಿಕ್ 15 ಮಿನಿಟ್ಸ್ ಒಂದು 30 ಮಿನಿಟ್ಸ್ ಒಂದ್ಸತಿ ಹಾಕ್ತಾಯಿದ್ರು. ಫೌಂಟೇನು ತುಂಬ ಚೆನ್ನಾಗಿತ್ತು. ಈ ಸತಿ ಎಕ್ಸಿಬಿಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತೋರಿಸ್ತೀನಿ ನೋಡಿ. ಎಲ್ಲ ನೀಟಾಗಿ ಚೆನ್ನಾಗಿ ಆಗಿದೆ, ಚೆನ್ನಾಗಿ ಮಾಡಿದ್ದಾರೆ ಎಕ್ಸಿಬಿಷನ್. ಈ ಸತಿ ಸ್ಟಾಲ್ಸ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜನಗಳಿಗೆಲ್ಲ ಅಟ್ರಾಕ್ಟ್ ಆಗೋ ಥರ ಡಿಫ್ರೆಂಟಾಗಿ ಮಾಡಿದ್ದಾರೆ. ಮತ್ತು ಇದು ಫೌಂಟೇನ್ ಮಾತ್ರ ತುಂಬ ಚೆನ್ನಾಗಿದೆ. ಎಕ್ಸಿಬಿಷನ್ನು ಒಳಗಡೆ ತುಂಬ ಚೆನ್ನಾಗಿ ಒಂದೊಂದು ಥರ ಡಿಫ್ರೆಂಟಾಗಿ ಯೂನಿಕಾಗಿ ಮಾಡಿದ್ದಾರೆ. ಸಿದ್ದರಾಮಯ್ಯನ ಸರ್ಕಾರ ಅಲ್ವಾ, ಹಾಗಾಗಿ ಫ್ರೀ ಬಸ್ಸು ಮತ್ತು ಗೃಹಲಕ್ಷ್ಮಿದು ಪ್ರತಿಯೊಂದು ಚೆನ್ನಾಗಿ ಮಾಡಿದ್ರು. ಚೆನ್ನಾಗಿತ್ತು. ಏನೇನು ಯೋಜನೆಗಳೆಲ್ಲ ಮಾಡಿದ್ರಲ್ವ ಅದೆಲ್ಲ ತುಂಬ ಚೆನ್ನಾಗಿತ್ತು ಎಕ್ಸಿಬಿಷನ್. ಈ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಅಂತ ಮಮ್ಮಿ ನಾನು ಅಮ್ಮ ಮನೆಗೆ ಹೋಗ್ತಾಯಿದ್ದೀನಿ ಅಂತ ಹೇಳ್ಕೊಂತ ಹೋಗ್ತಾಯಿದ್ರು. ಚೆನ್ನಾಗಿತ್ತು ಎಕ್ಸಿಬಿಷನ್ನು. ಮನೆಗೆ ಹೋಗ್ಬೇಕಾದ್ರೆ ಆನ್ ದ ವೇ ಕಾಫಿ ಕುಡಿಯೋಣ ಅಂತ ಅನ್ನಿಸ್ತು, ಹಾಗಾಗಿ ಕಾಫಿ ಕುಡಿತಾ ಇದ್ದೀವಿ. ಅರೌಂಡ್ 10:30 ಆಗಿತ್ತು. ಈಗ ಒಂಚೂರು ಕಾಫಿ ಕುಡ್ಕೊಂಡು ಮನೆಗೆ ಹೊರಟಿದ್ದೀವಿ. ನೋಡಿ ಹೀಗಿತ್ತು ನಮ್ಮ ಎಕ್ಸಿಬಿಷನ್ಗೆ ಹೋಗಿದ್ದಿದ್ದು. ಅಲ್ಲಿ ಸಣ್ಣ ಪುಟ್ಟ ಹೀಗೆ ಶಾಪ್ ಮಾಡಿದ್ದೀನಿ. ಶಾಪ್ ಮಾಡಿರೋದನ್ನ ನಾನು ತೋರಿಸ್ತೀನಿ ಮನೆಗೆ ಹೋದ್ಮೇಲೆ. ಇದೆಲ್ಲ ಐಟಮ್ಸು ಶಾಪ್ ಮಾಡಿದ್ದು ಎಕ್ಸಿಬಿಷನಲ್ಲಿ. ನೋಡಿ ಇದು ಬ್ರೇಸ್ಲೆಟು ಮತ್ತು ಸರ ಮತ್ತು ಕಿವಿರಿಂಗ್ 3 ಇರೋ ಅಂಥದ್ದು. ಇದು ಸಿಂಪಲ್ಲಾಗಿ ಡ್ರೆಸ್ಗಳಿಗೆ ಹಾಕ್ಕೊಳ್ಳೋ ಅಂಥದ್ದು ಚಿಕ್ಕದಾಗಿ ಒಂದು ಸೆಟ್ಟು. ಮಕ್ಕಳಂದರೆ ಯೂಶ್ವಲಿ ಈ ಥರದ್ದು ಕೊಡಿಸಿ ಅಂತ ಹೇಳ್ತಾರೆ. ಕಲರ್ ಚೆನ್ನಾಗಿರುತ್ತೆ, ಡ್ರೆಸ್ಸಸ್ಗಳಿಗೆ ಮ್ಯಾಚ್ ಆಗುತ್ತೆ ಅಂತ ತೊಗೊಂಡೆ. ಇದು ನೋಡಿ ಕಲರ್ ಕ್ಲಿಪ್ಸ್ ಬೇಕು ಅಂತ ಹಠ ಮಾಡ್ತಿದ್ಲು. ಇದು ನೋಡಿ ಕಲರ್ ಸ್ಟಿಕ್ಕರ್ಸ್ ಬೇಕು, ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗಬೇಕು ಮಮ್ಮಿ ಅಂತ ಹೇಳ್ಬಿಟ್ಟು ಕೇಳ್ತಿದ್ಲು, ಹಾಗಾಗಿ ತಗೊಟ್ಟೆ. ಮತ್ತು ಇದೊಂದು ಕ್ಲಚ್ ಬೇಕಿತ್ತು. ಕ್ಲಚ್ ತುಂಬ ಕ್ಯೂಟಾಗಿತ್ತು, ಹಾಗಾಗಿ ತೊಗೊಂಡೆ. ನೋಡಿ ಇದು ಮಣ್ಣು, ಗಿಡಗಳಿಗೆ ಮಣ್ಣು ಹಾಕಿರ್ತೀವಲ್ಲ ಅದೊಂದು ಸ್ವಲ್ಪ ಆವಾಗವಾಗ ಇದು ಮಾಡೋದಕ್ಕೋಸ್ಕರ ಅದು ತೊಗೊಂಡೆ. ಮತ್ತು ಇದು ಊಟದ ಬ್ಯಾಗು, ನಮ್ಮ ಮನೆಯವ್ರಿಗೆ ಊಟದ ಬ್ಯಾಗ್ ಬೇಕಾಗಿತ್ತು, ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ತೊಗೊಂಡೆ. ಇದು ನೋಡಿ ದೊಡ್ಡ ಬಾಟಲು ಮತ್ತು ಬಾಕ್ಸ್ಗಳೆಲ್ಲ ಇಡ್ಬೋದು, ಚೆನ್ನಾಗಿರುತ್ತೆ. ಎಲ್ಲಾದರೂ ಕ್ಯಾರಿನೂ ಮಾಡ್ಬೋದು ಅಂಗಡಿಗೆ ಹೋಗಬೇಕು ಅಂತ ಅಂದರೆ. ಮತ್ತು ಹೀಗೆ ಡ್ರೆಸ್ಗಳು ಚೆನ್ನಾಗಿತ್ತು ಅಂತೇಳ್ಬಿಟ್ಟು ಹೀಗೆ ಫ್ರಾಕ್ ಥರದ್ದು ಡೈಲಿ ವೇರ್ಗೆ ಇಲ್ಲ ಹಾಕ್ಕೋಬೋದು ಎಲ್ಲಾದರೂ ಹೋಗ್ತಾ ಬರ್ತಾ ಅಂತ ತೊಗೊಂಡೆ. ಇಷ್ಟು ಶಾಪಿಂಗು ಎಕ್ಸಿಬಿಷನಲ್ಲಾಗಿತ್ತು. ನಿಮ್ಮ ಮನೆಯಲ್ಲೂ ಹಾಗೇನಾ ಹೆಣ್ಮಕ್ಳು ಅದು ಕೊಡಿಸಿ ಇದು ಕೊಡಿಸಿ ಅಂತ? ಹಾಗಾದರೆ ನನಗೂ ಕಮೆಂಟ್ ಮಾಡಿ ನಮ್ಮ ಮನೆಯಲ್ಲೂ ಹೀಗೆ ಅಂತ. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.